ಕೆಎನ್ ರಾಜನ ಸಂಪುಟದಿಂದ ವಜಾ ಅನ್ನುವಂತಹ ಆದೇಶ ಹೊರಬೀಳ್ತಾ ಇದ್ದಂತೆ ಸಾಕಷ್ಟು ಬೆಳವಣಿಗೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ಕೆಎನ್ ರಾಜನ ಸಂಪುಟದಿಂದ ವಜಾ ಅನ್ನುವಂತಹ ಆದೇಶ ಹೊರಬೀಳ್ತಾ ಇದ್ದಂತೆ ಸಾಕಷ್ಟು ಬೆಳವಣಿಗೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಈ ಕ್ಷಣದ ತನಕ ಕೂಡ ಕೆಎನ್ ರಾಜನ್ ಅವರನ್ನ ಏಕಾಏಕಿ ಕಿಕ್ಔಟ್ ಮಾಡಿದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆಗಳು ಉಲ್ಬಣಗೊಂಡಿದೆ. ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಕೂಡ ಸೃಷ್ಟಿಯಾಗಿದೆ. ರಾಜಣ್ಣ ರಾಜೀನಾಮೆಗೆ ಅಸಲಿ ಕಾರಣವಾದ್ರೂ ಏನು ಗೊತ್ತಾ? ರಾಜಣ್ಣ ತಲೆದಂಡಕ್ಕಾಗಿಯೇ ಕಾದು ಕುಳಿತಿದ್ದಂತೆ ವಿರೋಧಿ ಪಡೆ ಹೈಕಮಾಂಡ್ ನಾಯಕರ ವಾರ್ನಿಂಗ್ ಕೂಡ ಡೋಂಟ್ ಕೇರ್ ಅಂದುಬಿಟ್ರು. ಕೆಎನ್ ರಾಜಣ್ಣ ಪದೇ ಪದೇ ರೆಬಲ್ ರೀತಿ ಹೇಳಿಕೆ ನೀಡ್ತಾ ಇದ್ರು ಕೂಡ ಮಾಜಿ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ನಡೆದಿದ್ದ ಷಡ್ಯಂತ್ರ ಹೇಗೆ ನಡೀತು ಅನ್ನೋದು ಈಗ ಕುತೂಹಲಕಾರಿಯಾಗಿದೆ. ಆ ಷಡ್ಯಂತ್ರ ರಾಜಣ್ಣ ಕಿಕ್ಔಟ್ ನಿಂದ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದೆ. ರಾಜ್ಯ ರಾಜಕೀಯದಲ್ಲಿ ಜಸ್ಟ್ ರಾಜಣ್ಣ ಮಾತ್ರ ಅಲ್ಲ, ಅವರ ಜೊತೆ ಇನ್ನೂ ಕೆಲ ಸಚಿವರು ಕೂಡ ಗುರುತಿಸಿಕೊಂಡಿದ್ರು. ಅವರಿಗೆಲ್ಲ ಒಂದು ರೀತಿ ಟೆನ್ಷನ್ ಶುರುವಾಗಿ ಬಿಟ್ಟಿದೆ. ಇವರ ವಿರುದ್ಧ ಈ ಕ್ರಮ ಆಗಿರೋದ್ರಿಂದ ರಾಜಣ್ಣ ತಲೆದಂಡಕ್ಕೆ ಕಾರಣವಾಯಿತು. ಆ ವಿಡಿಯೋ ನೋಡಿ ಕೆರಳಿ ಕೆಂಡವಾದ್ರಂತೆ ರಾಹುಲ್ ಗಾಂಧಿ. ಆ ವಿಡಿಯೋ ನೋಡಿಯೇ ಕಿಕ್ಔಟ್ ಆದೇಶವನ್ನ ರಾಗ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಂಪುಟದಿಂದ ಕೂಡಲೇ ವಜಾಗೊಳಿಸಬೇಕು ಅಂತ ರಾಹುಲ್ ಗಾಂಧಿ ತಾಕೀತು ಮಾಡಿದ್ರಂತೆ. ಹಾಗಾದ್ರೆ ರಾಹುಲ್ ಗಾಂಧಿ ನೋಡಿದಂತಹ ಆ ವಿಡಿಯೋ ಯಾವುದು? ಆ ವಿಡಿಯೋದಲ್ಲಿದ್ದಂತಹ ಅಂಶಗಳು ಏನು? ರಾಜಣ್ಣ ವಿಡಿಯೋ ರಾಹುಲ್ ಗಾಂಧಿಗೆ ತೋರಿಸಿದ್ದಾದ್ರೂ ಯಾರು? ರಾಜಣ್ಣ ವಿಡಿಯೋ ಇಟ್ಕೊಂಡು ಷಡ್ಯಂತ್ರ ರೂಪಿಸಿದವರಾದ್ರೂ ಯಾರು? ರಾಜಣ್ಣ ಇರೋ ವಿಡಿಯೋದಲ್ಲಿ ಇರೋದಾದ್ರೂ ಏನು ಗೊತ್ತಾ? ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ.